ಕೃಷಿ ಪ್ರಧಾನ ಜಿಲ್ಲೆಯಲ್ಲಿ ರೈತರು ನಿತ್ಯ ಗೊಬ್ಬರಕ್ಕೆ ಪರದಾಟ ಪಡುವಂತಹ ಪರಿಸ್ಥಿತಿ ಉಂಟಾಗಿದೆ. ನೋಡಿ, ಬೆಳೆದ ಬೆಳೆ ಉಳಿಸೋದಕ್ಕೆ ಹಾವೇರಿ ಅನ್ನದಾತರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಲಕ್ಷಾಂತರ ಹೂಡಿಕೆ ಮಾಡಿದಂತಹ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಹಾವೇರಿಯ ಹರನಗೇರಿ ಸೊಸೈಟಿ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಯೂರಿಯಾ ಗೊಬ್ಬರ ಸಿಗದೆ ನೂರಾರು ರೈತರು ಅಲೆದಾಟವನ್ನು ಮಾಡ್ತಿದ್ದಾರೆ. ಎಲ್ಲಿಯೂ ಕೂಡ ಯೂರಿಯಾ ಗೊಬ್ಬರ ಸಿಗದೆ ರೈತರು ಇದೀಗ ಕಂಗಾಲಾಗಿರುವಂಥದ್ದು. ಇನ್ನು ಕೃಷಿ ಅಧಿಕಾರಿಗಳ ವಿರುದ್ಧ ಬೇಸತ್ತಂತಹ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಲಕ್ಷಾಂತರ ಹೂಡಿಕೆ ಮಾಡಿದಂತಹ ರೈತರಿಗೆ ಇದೀಗ ಗೊಬ್ಬರ ಸಿಗ್ತಾ ಇಲ್ಲ. ಕೃಷಿ ಪ್ರಧಾನ ಜಿಲ್ಲೆ ರೈತರು ನಿತ್ಯ ಗೊಬ್ಬರಕ್ಕೆ ಪರದಾಟವನ್ನು ಪಡ್ತಾ ಇರುವಂಥದ್ದು. ಬೆಳೆದ ಬೆಳೆಯನ್ನ ಉಳಿಸೋದಕ್ಕೆ ಹಾವೇರಿ ಅನ್ನದಾತರ ಹರಸಾಹಸ ಅಂತಾನೆ ಹೇಳಬಹುದು. ಲಕ್ಷಾಂತರ ರೂಪಾಯಿನ ಹೂಡಿಕೆ ಮಾಡಿದಂತಹ ರೈತರು ಗೊಬ್ಬರಕ್ಕೆ ಇದೀಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯೂರಿಯಾ ಗೊಬ್ಬರ ಸಿಗದೆ ನೂರಾರು ರೈತರು ಅಲೆದಾಡ್ತಾ ಇದ್ದಾರೆ. ಇನ್ನು ಗೊಬ್ಬರ ಸಿಗತ್ತೆ ಅಂತ ಎಲ್ಲಿ ಇರತ್ತೋ ಅಲ್ಲಿ ಕ್ಯೂ ನಿಲ್ತಾ ಇದ್ದಾರೆ. ಅಲ್ಲೂ ಕೂಡ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ರಾಣೆಬೆನ್ನೂರು ತಾಲೂಕಿನ ಹರನಗೇರಿ ಗ್ರಾಮದಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿರುವಂಥದ್ದು. ಹರನಗೇರಿ ಸೊಸೈಟಿ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಬೆಳೆದ ಬೆಳೆ ರಕ್ಷಣೆಗೆ ಗೊಬ್ಬರ ಇಲ್ಲದೆ ರೈತರು ಪರದಾಟವನ್ನು ಪಟ್ಟಿದ್ದಾರೆ. ಇನ್ನು ಕೃಷಿ ಅಧಿಕಾರಿಗಳ ವಿರುದ್ಧ ಕ್ಯೂ ನಿಂತಹ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಕೃಷಿ ಪ್ರಧಾನ ಜಿಲ್ಲೆ ಅಲ್ಲೇ ಇದೀಗ ರೈತರು ನಿತ್ಯ ಗೊಬ್ಬರಕ್ಕೆ ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯೂ ನಿಂತರೂ ಕೂಡ ರೈತರಿಗೆ ಯೂರಿಯಾ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿರ್ತಾರೆ ರೈತರು, ಆದರೆ ಇದೀಗ ಗೊಬ್ಬರಕ್ಕೆ ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷಿ ಪ್ರಧಾನ ಜಿಲ್ಲೆ ರೈತರು ನಿತ್ಯ ಗೊಬ್ಬರಕ್ಕೆ ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಬೆಳೆದ ಬೆಳೆ ಉಳಿಸೋದಕ್ಕೆ ಹಾವೇರಿಯ ಅನ್ನದಾತರು ಹರಸಾಹಸವನ್ನು ಪಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದಂತಹ ರೈತರಿಗೆ ಇದೀಗ ಗೊಬ್ಬರನೇ ಸಿಗ್ತಾ ಇಲ್ಲ. ಹಾವೇರಿಯ ಹರನಗೇರಿ ಸೊಸೈಟಿ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಎಷ್ಟೇ ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತರೂ ಕೂಡ ಇವರಿಗೆ ಯೂರಿಯಾ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದಂತಹ ರೈತರಿಗೆ ಇದೀಗ ಯೂರಿಯಾ ಗೊಬ್ಬರದ ಕೊರತೆಯಾಗಿದೆ. ಎಲ್ಲಿಯೂ ಯೂರಿಯಾ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಇನ್ನು ಕೃಷಿ ಅಧಿಕಾರಿಗಳ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ. ಒಂದಷ್ಟು ಕೂಡ ಅಲ್ಲಿ ಜಾಗನೇ ಇಲ್ಲ, ಆ ರೀತಿಯಾಗಿ ಕ್ಯೂನಲ್ಲಿ ನಿಂತಿದ್ದಾರೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತರೂ ಕೂಡ ಇವರಿಗೆ ಯೂರಿಯಾ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿರ್ತಾರೆ ರೈತರು, ಆದರೆ ಇದೀಗ ಬೆಳೆದಂತಹ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಹಾವೇರಿ ಅನ್ನದಾತರು ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಈಗಾಗಲೇ 10,000 ರೂಪಾಯಿ ಖರ್ಚಾಗ್ತಿತ್ತು ಒಂದು ಎಕರೆಗೆ. ಇವತ್ತು ಏನು ಮುಳುಸಜ್ಜಿಯಿಂದ ಸಾಕಷ್ಟು 40,000 ರೂಪಾಯಿ ಒಂದು ಎಕರೆಗೆ ಖರ್ಚು ಬರ್ತಾ ಇದೆ. ಇವತ್ತು ಕೂಲಿ ಆಳು ಸಿಗ್ತಾ ಇಲ್ಲ. ದಯಮಾಡಿ ರಸಗೊಬ್ಬರ ಇವತ್ತು ಚಲುವರಾಯ ಸ್ವಾಮಿಯವರು ಕೃಷಿ ಸಚಿವರು ಒಂದು ಕಡೆ ಹೇಳ್ತಾರೆ, ರಸಗೊಬ್ಬರಗಳು ಗೊಬ್ಬರ ಎಲ್ಲ ಸರಿ ಇದೆ, ಎಲ್ಲರೂ ಸ್ಟಾಕ್ ಇಟ್ಟವಿ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಇವತ್ತು ಕೃಷಿ ಸಚಿವರು ಕೂಡಲೇ ರಸಗೊಬ್ಬರ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾನ್ಯ ಕೃಷಿ ಸಚಿವರು ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಇಲ್ಲಾಂದರೆ ರೈತರು ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮತ್ತು ಏನು ಬೀಜ ಗೊಬ್ಬರಕ್ಕಾಗಿ ಕೇಳಕ್ಕೆ ಹೋದಂಥ ರೈತರಿಗೆ ಗೋಲಿಬಾರ್ ಆಗಿತ್ತು.